ಕಲಬುರಗಿಯ ಈ ಘಟನೆಯ ನಂತರ ಈಗ ಜಿಲ್ಲಾಸ್ಪತ್ರೆಗಳ ಭದ್ರತಾ ವ್ಯವಸ್ಥೆಯ ಮೇಲೆ ಪ್ರಶ್ನೆಗಳು ಹೇಳ್ತಾ ಇದೆ. ಮಕ್ಕಳ ಕಳ್ಳರಿಗೆ ಟಾರ್ಗೆಟ್ ಆಗ್ತಾ ಇದೆಯಾ ಸರ್ಕಾರಿ ಆಸ್ಪತ್ರೆಗಳು? ಈ ಪ್ರಶ್ನೆ ಕೂಡ ಸಹಜ. ಅನೇಕ ಇಂತಹ ಸುದ್ದಿಗಳನ್ನ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಕ್ಕಳ ಕಳ್ಳತನ ಪದೇ ಪದೇ ಆಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಮಕ್ಕಳ ಕಳ್ಳತನ ಆಗ್ತಾ ಇದೆ. ವಿಜಯಪುರ ಆಯಿತು, ಕಲಬುರಗಿ ಜಿಲ್ಲೆಯಲ್ಲಿ ಮಕ್ಕಳ ಕಳವು ಪ್ರಕರಣಗಳು ಆಗಿರೋದನ್ನ ಗಮನಿಸಿದ್ವಿ. ಹಾಗಾದ್ರೆ ರಾಜ್ಯದ ಜಿಲ್ಲಾಸ್ಪತ್ರೆಗಳಲ್ಲಿ ಭದ್ರತಾ ವ್ಯವಸ್ಥೆ ಹೇಗಿದೆ? ಆ ಬಗ್ಗೆನೇ ಪ್ರಶ್ನೆ ಮೂಡ್ತಾ ಇದೆ. ಆಸ್ಪತ್ರೆ ಸೆಕ್ಯೂರಿಟಿಯ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿತು. ವಿಜಯಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಭದ್ರತೆಯ ಕೊರತೆ ಎದ್ದು ಕಾಣ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿದಂತಹ ಸಂದರ್ಭದಲ್ಲಿ ಆಸ್ಪತ್ರೆ ಭದ್ರತೆಯ ಕೊರತೆ ಎದ್ದು ಕಾಣಿಸುತ್ತೆ. ಜಿಲ್ಲಾಸ್ಪತ್ರೆಗೆ ಪ್ರತಿನಿತ್ಯವೂ ಕೂಡ ಸಾವಿರಾರು ಹೊರ ರೋಗಿಗಳು ಬರ್ತಾರೆ, ಆಸ್ಪತ್ರೆಗೆ ಭೇಟಿ ಕೊಡ್ತಾರೆ. 3 ಶಿಫ್ಟ್ನಲ್ಲಿ ಕೇವಲ 6 ಸೆಕ್ಯೂರಿಟಿ ಗಾರ್ಡ್ಗಳು ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ. ಭದ್ರತೆಯ ಕೊರತೆ ಅಲ್ಲಿ ಎದ್ದು ಕಾಣ್ತಾ ಇದೆ. ಆಸ್ಪತ್ರೆಯಲ್ಲಿ ಅಳವಡಿಸಿರುವಂತಹ ಹಲವು CCTV ಕಾರ್ಯನೇ ಮಾಡೋದಿಲ್ಲ, ಸ್ಥಗಿತಗೊಂಡಿದೆ, ಹಾಳಾಗಿದೆ. ಒಂದು ಕಡೆ ಭದ್ರತಾ ಕೊರತೆ, ಮತ್ತೊಂದು ಕಡೆ CCTV ಕೆಲಸನೇ ಮಾಡೋದಿಲ್ಲ. ಮಕ್ಕಳ ಕಳ್ಳತನದ ಬಳಿಕ ಈಗ ಜನ ಕೂಡ ಆತಂಕಗೊಂಡಿದ್ದಾರೆ. ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ 1 ವರ್ಷದ ಮಗುವಿನ ಅಪಹರಣ ಆಗಿತ್ತು. ಇದು ಏನಂತಂದರೆ ಸಾಕಷ್ಟು ಆತಂಕಕ್ಕೆ ಕಾರಣವಾಗಿದೆ. ಮತ್ತೊಂದು ಕಡೆ ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಈ ಆತಂಕದ ಪರಿಚಯ ಇರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಈ ಅಪಹರಣಗಳಿಗೆ ಕಾರಣ ಏನು, ಸೆಕ್ಯೂರಿಟಿ ವ್ಯವಸ್ಥೆ ಹೇಗಿದೆ, ಮತ್ತೊಂದು ಕಡೆ ಸಿಬ್ಬಂದಿಗಳ ಸಮಸ್ಯೆ ಹೇಗಿದೆ ಅನ್ನೋದನ್ನು ನಾನು ಒಂದು ಪ್ರತ್ಯಕ್ಷ ವರದಿಯ ಮೂಲಕ ನಿಮಗೆ ತೋರಿಸಲಿಕ್ಕೆ ಹೋಗ್ತಾ ಇದ್ದೀನಿ. ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ವ್ಯವಸ್ಥೆ ಹೇಗಿದೆ, ಏನಾಗಬೇಕು ಅನ್ನೋದು ನೀವೇನು ಹಿಂದ್ಗಡೆ ನೋಡ್ತಾ ಇದ್ದೀರಿ. ಜಿಲ್ಲಾಸ್ಪತ್ರೆಯ ಆವರಣ ಒಂದು ಕಡೆಗೆ ಒಳಗಡೆ ಹೋಗ್ತಾ ಇದ್ದರೆ ಪ್ರತಿನಿತ್ಯ ಸಹ 1500ಕ್ಕೂ ಅಧಿಕ ಹೊರರೋಗಿಗಳು ಬರ್ತಾರೆ. ಇಲ್ಲಿ ಕೂಡ ನೋಡ್ಬೋದು ನಮ್ಮ ಎಡಭಾಗದಲ್ಲಿ ಯಾವ ರೀತಿಯಾಗಿ ಇಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ, ಹೊರ ಜಿಲ್ಲೆಗಳಿಂದನೂ ಸಹ ಇಲ್ಲಿ ಅಂತಂದರೆ ರೋಗಿಗಳು ಬರುವಂಥದ್ದು. ಒಳಗೆ ಯಾವ ರೀತಿ ರಶ್ ಆಗಿದೆ ಅನ್ನೋದನ್ನು ಕೂಡ ತೋರಿಸ್ತೀನಿ ನೋಡಿ. ಯಾಕೆ ಈ ವ್ಯವಸ್ಥೆ ನಾವು ತೋರಿಸಬೇಕಾಗಿದೆ ಅಂತ ಹೇಳಿದರೆ 20 ವರ್ಷಗಳ ಹಿಂದೆ ಯಾವ ರೀತಿಯಾಗಿ ಸಿಬ್ಬಂದಿ ವ್ಯವಸ್ಥೆ ಇತ್ತು, ಇವತ್ತಿಗೂ ಸಹ ಅಷ್ಟೇ ಸಿಬ್ಬಂದಿಗಳು ಇಲ್ಲಿ ಇರುವಂಥದ್ದು. ಅಂದರೆ 20 ವರ್ಷಗಳ ಹಿಂದೆ ಸಿಬ್ಬಂದಿಗಳ ಕೆಪಾಸಿಟಿ ಏನಿತ್ತು 300 ಬೆಡ್ಗಳಿಗೆ ತಕ್ಕಂತೆ ಒಂದು ಕೆಪಾಸಿಟಿಯ ತಕ್ಕಂತೆ ಒಂದು ಸಿಬ್ಬಂದಿಗಳಿದ್ದರು. ಇವತ್ತಿಗೂ ಅದೇ ರೀತಿಯಾದ ಸಿಬ್ಬಂದಿಗಳಿದ್ದಾರೆ. ಯಾವುದೇ ರೀತಿಯ ಸಿಬ್ಬಂದಿಗಳ ಹೆಚ್ಚುವರಿ ಇಲ್ಲಿ ಮಾಡೇ ಇಲ್ಲ. ಇನ್ನೂ 1 to 2 ಅನ್ನುವಷ್ಟು ಇಲ್ಲಿ ಸಿಬ್ಬಂದಿಗಳು ಬೇಕಾಗ್ತಾರೆ. ಆದರೆ ಇಲ್ಲಿ ನಾವು ನೋಡ್ತಾ ಇದ್ದರೆ ಈ ಸಿಬ್ಬಂದಿಗಳ ಕೊರತೆ ಬಹಳನೇ ಇರುವಂಥದ್ದು. ಮತ್ತೊಂದು ಕಡೆಗೆ ಇಲ್ಲಿ CC ಕ್ಯಾಮ್ರಾಗಳ ವ್ಯವಸ್ಥೆ ಏನಿದೆ ಅದು ಸಹ ಡಬಲ್ ಆಗಬೇಕಾಗಿದೆ. ಅಂದರೆ 200ಕ್ಕೂ ಅಧಿಕ CC ಕ್ಯಾಮ್ರಾಗಳಿದ್ದಾವೆ, ಆದರೆ ಇದು ಸಹ ಡಬಲ್ ಆಗಬೇಕು. ಒಂದೊಂದು ಕಡೆ ಅದರ ಕೆಪಾಸಿಟಿ ಸಹ ಹೆಚ್ಚಾಗಬೇಕಾಗತ್ತೆ ಅನ್ನುವಂಥದ್ದು. ಮತ್ತೊಂದು ಕಡೆಗೆ ಸೆಕ್ಯೂರಿಟಿಯ ವಿಚಾರಕ್ಕೆ ಬರೋದಾದರೆ ಬಹಳ ಹೀನಾಯ ಪರಿಸ್ಥಿತಿಯಲ್ಲಿ ಈಗ ವಿಜಯಪುರ ಜಿಲ್ಲಾಸ್ಪತ್ರೆ ಇರುವಂಥದ್ದು. ಇಲ್ಲಿ ಒಟ್ಟು 6 ಜನ ಇರ್ತದ್ರೆ ಸೆಕ್ಯೂರಿಟಿ ಇರುವಂಥದ್ದು. ಅಂದರೆ 2 ಆಸ್ಪತ್ರೆಗೆ ಸೇರಿ, ಒಂದು ತಾಯಿ ಮಕ್ಕಳ ಆಸ್ಪತ್ರೆ, ಈ ಆಸ್ಪತ್ರೆ ಸೇರಿ ಅದು ಸಹ 3 ಶಿಫ್ಟಲ್ಲಿ ಅವ್ರು ಕೆಲಸ ಮಾಡ್ತಾರೆ. ಅಂದರೆ ಇಷ್ಟೊಂದು ರಶ್ ಆಗಿರ್ತಕ್ಕಂಥ ಆಸ್ಪತ್ರೆಗೆ ಕೇವಲ ಒಂದು ಟೈಮ್ಗೆ 2 ಸೆಕ್ಯೂರಿಟಿ ಗಾರ್ಡ್ಗಳು ಇರ್ತಾರೆ. ಅಂದರೆ ಆ ಆಸ್ಪತ್ರೆಗೆ ಒಂದು, ಈ ಆಸ್ಪತ್ರೆಗೆ ಒಂದು. ಅಂದರೆ ಹೇಗೆ ಕಂಟ್ರೋಲ್ ಆಗುತ್ತೆ ಅನ್ನುವಂಥದ್ದು. ಈ ರೀತಿ ಮಕ್ಕಳ ಅಪಹರಣಗಳಾದಾಗ ಮಕ್ಕಳನ್ನು ಯಾರಾದರೂ ಈ ರೀತಿಯಾಗಿ ಎಸ್ಕೇಪ್ ಮಾಡ್ಕೊಂಡು ಹೋದಾಗ ಅವರನ್ನು ನಿಭಾಯಿಸೋದು ಹೇಗೆ, ಮತ್ತೊಂದು ಕಡೆಗೆ ಅವ್ರ ಮೇಲೆ ಅಂತ ಹದ್ದಿನ ಕಣ್ಣು ಇಡೋದು ಹೇಗೆ. ಪ್ರತಿನಿತ್ಯ ಸಹ ನಾವು ನೋಡ್ತಾ ಇದ್ದೀವಿ 400ರಷ್ಟು ಅಂದರೆ ಒಳರೋಗಿಗಳು ದಾಖಲಾಗ್ತಾರೆ. ಇನ್ನೊಂದು ಕಡೆಗೆ 1500ರಿಂದ 2000ವರೆಗೆ ಹೊರ ರೋಗಿಗಳು ಇಲ್ಲಿ ಬರ್ತಾರೆ. ಇವರೆಲ್ಲರ ಮೇಲೆ ಕಣ್ಣಿಡಬೇಕಂತ ಹೇಳಿದರೆ ಅದೇ ರೀತಿಯಾದಂಥ ಏನಂತಂದರೆ ಸೆಕ್ಯೂರಿಟಿ ವ್ಯವಸ್ಥೆ ಬೇಕಾಗುತ್ತೆ, ಸಿಬ್ಬಂದಿಗಳು ಬೇಕಾಗುತ್ತೆ. ಆದರೆ ಇಲ್ಲಿನ ಪರಿಸ್ಥಿತಿಯನ್ನು ನೋಡ್ತಾ ಹೋದರೆ ಸಿಬ್ಬಂದಿಗಳ ಕೊರತೆ ಬಹಳಷ್ಟು ಇದೆ. ಅಂದರೆ 20 ವರ್ಷಗಳ ಹಿಂದೆ ಎಷ್ಟು ಸಿಬ್ಬಂದಿ ಇತ್ತು ಇವತ್ತಿಗೂ ಸಹ ಅಷ್ಟೇ ಸಿಬ್ಬಂದಿ ಇರುವಂಥದ್ದು. ಯಾವ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.